ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಮನುಷ್ಯನ ಜೀವನದಲ್ಲಿ ಆಹಾರ, ಗಾಳಿ, ನೀರು ಎಷ್ಟು ಮುಖ್ಯನೋ ಅದೇ ಥರ ಅವಾಗವಾಗ ಒಂದೊಂದು ಟ್ರಿಪ್ಪು ಅಷ್ಟೇ ಮುಖ್ಯ. ಹಾಗಂತ ದೊಡ್ಡವರು ಹೇಳಿದ್ದಾರೆ. ಅದನ್ನೇ ನಾವು ವೇದವಾಕ್ಯವಾಗಿ ತಗೊಂಡು ಇವಾಗ ನಮ್ಮ ಲಿಸ್ಟಿಗೆ ಇನ್ನೊಂದು ಟ್ರಿಪ್ನ ಆ್ಯಡ್ ಮಾಡೋದಕ್ಕೆ ಹೊರಟಿದ್ದೀವಿ. ಲೆಟ್ಸ್ ಗೋ ಟು ಮಂಗಳೂರು. ಎಷ್ಟು ಡೆಪ್ತ್ ಹೋಗುತ್ತೆ ಅದು? ಅಷ್ಟೇ ಫಿಶ್ ಅಷ್ಟು ಮೇಲೆ ಬಂದಿರುತ್ತಾ? ನೀವು ನೋಡಿ, ನಾವು ಅಲ್ಲಿಗೆ ಬರೋಕ್ಕಾಗಲ್ವಲ್ಲ. ಇಲ್ಲಿ ಬಂದ್ಮೇಲೆ ಬಲೆಯಿಂದ ತೆಗಿಯೋದ? ಇಲ್ಲಿ ಬಂದ್ಮೇಲೆ ಬಿಡಿಸ್ತಾರೆ ಕೂತ್ಕೊಂಡು ನೋಡಿ. ಸಿಕ್ಕಾಕೊಂಡಿರೋದು ಅವ್ರ ಜೊತೆಲಿರೋಂಥ ಒಂದು ಅವ್ರಗಳಿಗಿರೋಂಥ ಕೇರ್, ಕನ್ಸರ್ನ್, ವರಿ ನಮ್ಮ ಮನುಷ್ಯ ಜೀವಿ ನೋಡಿ ಕಲಿಬೇಕಾಗಿರೋ ಅಂಥದ್ದು ಇದು. ಮಾಡ್ತಿದ್ದಾರೆ ಬಿಡಿಸೋ ಪ್ರಯತ್ನನ. ಅವ್ರು ಸಕ್ಸೀಡ್ ಆದರೆ ನಿಜಕ್ಕೂ ಖುಷಿಯಾಗುತ್ತೆ. Hi Baira, this is Baira. Meet this Baira. He is a wonderful, wonderful, wonderful dog. ಭಾರಿ ಖುಷಿ ಅವನಿಗೆ, ಭಾರಿ ಮಜಾ ಮಾಡ್ತಾನೆ. ಬೈರಾ, ನೋ ಜಂಪಿಂಗ್. ಕಣ್ಬಿಟ್ಕೊಂಡು ನಿದ್ದೆ ಮಾಡ್ತಾರೋ ಫಿಶ್ಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಅದ್ಯಾವ್ಯಾವ ಬಾಯಲ್ಲಿ ಅದ್ಯಾವ್ಯಾವ ಹ್ಯಾಂಗಲಲ್ಲಿ ಜೀಬಿ ಬಿಸಾಕ್ತಾರೋ. ಒಳ್ಳೆ ಒಳ್ಳೆ ಫಿಶ್ ಇಟ್ಕೊಂಡು ಬಂದಿದ್ದಾರೆ. ಬೆಳಿಗ್ಗೆ 3 ಗಂಟೆಗೆ ಹೋಗಿರೋ ಇವರು ಇನ್ನೂ ಕೆಲವೊಂದು ಬದುಕಿದ್ದಾರೆ. ಬೆಳಿಗ್ಗೆ 3 ಗಂಟೆಗೆ ಹೋಗಿ ಇವಾಗ ಬಂದಿದ್ದಾರೆ. ಯಾವುದೋ ಡಿಫ್ರೆಂಟ್ ಆಗಿದೆ. ಯಾವುದು ಅಣ್ಣ ಇದು? ಅಮೂರ್ ಫಿಶ್ ಅಂತ ಇದು. ಇದೆಲ್ಲ ಬಾಂಗ್ಡ, ಅಮೂರು, ಡಿಫ್ರೆಂಟ್ ವೆರೈಟಿ. ಈ ಗ್ಯಾಪಲ್ಲಿ ಯಾವುದೋ ಮರೂರ್ ಇದೆ. ಇವಾಗ ಸಪ್ರೇಟ್ ಮಾಡೋಕ್ಕೆ ಅಂತ ಸುರಿತಿದ್ದೀರಾ? ಫಿಶಿಂಗ್ ಮಾಡ್ತಾರೆ ಅವರೆಲ್ಲ. ಸೊ ಇವನು ರೆಗ್ಯುಲರ್ ಇಲ್ಲಿ, ಸೊ ಇವನಿಗೆ ಕೊಡ್ತಾರೆ. ಮಾರ್ನಿಂಗ್ ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಂಟಿ ಅವರಿಗೆಲ್ಲ ಚಹಾ ಕೊಡೋದಕ್ಕೆ ಬಂದಿದ್ದಾರೆ. ಅದಕ್ಕೆ ಮಾರ್ನಿಂಗ್ ಎನರ್ಜಿ ಚಹಾ ಅಲ್ಲ, ಏನೋ ಪಾನಕ. ಸೊ ಇವರು ಮಾರ್ನಿಂಗ್ 2 o'clock ಮೀನು ಹಿಡಿಯೋದಕ್ಕೆ ಹೋಗ್ತಾರಂತೆ. ಪಾನಕ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ದಿಸ್ ಇಸ್ ಲೈಕ್ ಎನರ್ಜಿ ಡ್ರಿಂಕ್ ಅಂತೆ. ಸೊ ಬೆಳಿಗ್ಗೆನೇ ಹೋಗಿರ್ತಾರಲ್ಲ, ಅವರಿಗೆ ಹಸುವಾಗಿರುತ್ತೆ. ಸೊ ಪಾನಕ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ಅನ್ನೋದು ಇವ್ರ ಕಾನ್ಸೆಪ್ಟ್. ಈ ಗ್ಯಾಪಲ್ಲಿ ನಮ್ಮ ಮಿಸ್ಟರ್ ಬೈರರ್ ಅವರು ಐಡ್ ಮಾಡಿ ಹಂಗೆ ಗ್ಯಾಪಲ್ಲಿ ಟೇಸ್ಟ್ ಮಾಡಿ
ಇನ್ನೊಂದಕ್ಕೆ ಬಂದಿದ್ದಾರೆ. ಸುಮಾರು 20ರಿಂದ 25 ಕಿಲೋಮೀಟರ್ ದೂರ ಇರುವಂಥ ಊರು ಇದು, ಪಡುಬಿದ್ರಿ. ಸೊ ಸಮುದ್ರದ ಪಕ್ಕ ಸೀದಾ ಮರಗಳ ಸಾಲಿನ ಮಧ್ಯದಲ್ಲಿ ಅಲ್ಲಲ್ಲಿ ಒಂದೊಂದು ಹೋಮ್ ಸ್ಟೇಗಳು. ಅಲ್ಲಲ್ಲೇ ಇರೋ ಹೋಮ್ ಸ್ಟೇಗಳ ಮಧ್ಯದಲ್ಲಿ ಒಂದು ಹೋಮ್ ಸ್ಟೇನ ಸೆಲೆಕ್ಟ್ ಮಾಡಿದ್ವಿ. ಬಂದನಿಂದ ಮುಕ್ತಿಯಾಗಿರೋಂಥ ಬಡಪಾಯಿಗಳೆಲ್ಲ ಖುಷಿಯಿಂದ ಆಹಾರ ಹುಡ್ಕುವಂಥ ಪ್ರಯತ್ನದಲ್ಲಿದ್ದಾರೆ. ಈ ಗ್ಯಾಪಲ್ಲಿ ನಮ್ಮ ಬೈರ ಹೊರಗಡೆಯಿಂದ ಕಲೆಕ್ಟ್ ಮಾಡ್ತಿದ್ದಾನೆ. ಇವಾಗ ನಡೀತಿದೆ ಐಡಿಂಗ್ ಕಾರ್ಯಾಚರಣೆ. ನನಗೊಂದು ಅರ್ಥ ಆಗ್ತಿಲ್ಲ, ಇವನು ಈ ರೇಂಜ್ಗೆ ಸಿಕ್ಕಿದ ಕಡೆ ಎಲ್ಲ ಅಗದು ಬಚ್ಚಿಡ್ತಿದ್ದಾನೆ. ಬಟ್ ವಾಪಸ್ಸು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾನೆ ಅಲ್ಲೆಲ್ಲ ಬಂದು ಹೆಂಗೆ ತಗೊತಾನೆ. ಸೊ ಅದಕ್ಕೆ ಇರಬೇಕು ನಾಯಿಗಳು ಇಂಟೆಲಿಜೆಂಟ್ ಅಂತ ಹೇಳೋದು. ಒಟ್ಟಿಗೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಇಟ್ಕೊಂಡು ತಿನ್ನೋಣ ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಒಂದು ಬೈರಾ ಸಾಕು ಬಾ ಬೈರಾ, ಒನ್ ಮೋರ್. ಗ್ಯಾಪಲ್ಲೇ ಮತ್ತೆ ಇನ್ನೊಂದು ಇಸ್ಕೊಳ್ಳೋದಕ್ಕೆ ಹೋಗಿರೋದು. ಹಿಂಗೆ ಒಂದೊಂದೇ ಇಸ್ಕೊಂಡು ಅವ್ರಿಗಿಂತ ಜಾಸ್ತಿ ಇವನೇ ಕಲೆಕ್ಟ್ ಮಾಡ್ತಾನ ಅಂತ ನನಗೆ ಡೌಟು. ಮೀನುಗಳ ಮಧ್ಯದಲ್ಲಿ ಕ್ರ್ಯಾಬ್. ಇದು ಬೇರೆದಲ್ವಾ? ರಾಜರವರು ಅವರೊಳಗೊಬ್ಬರಾಗಿ ಫುಲ್ ನಿಷ್ಠೆಯಿಂದ ಕಾರ್ಯ ನಿರ್ವಹಿಸ್ತಿದ್ದಾರೆ. ಆಲ್ ಬಿಕಾಸ್ ಆಫ್ ದೋಸ್ 2 ಫಿಶಸ್. ಅವರಿಗೆ ಗಿಫ್ಟಾಗಿ ಸಿಕ್ಕಿರೋಂಥ ಫಿಶಸ್ ಇದು. ಈಗ 9 o'clock ಆಗಿದೆ. ಬೆಳಿಗ್ಗೆ ಫಿಶಿಂಗ್ ಬೋಟ್ ಹತ್ರ ಹೋಗಿ ಫಿಶ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ಅವರ್ ಬ್ಯಾಲ್ಕನಿ. ಇಲ್ಲೊಂದು ರೂಮ್ ಇದೆ, ದಟ್ ಈಸ್ ಆರ್ ರೂಮ್. ಮತ್ತು ಇನ್ನೊಂದು ರೂಮ್ ಈ ಕಡೆಯಿಂದ ಅಟ್ಯಾಚ್ಡ್ ಆಗಿದೆ. ಇದು ಬೀಚ್ ವ್ಯೂ ಫ್ರಮ್ ದ ಬ್ಯಾಲ್ಕನಿ. ನಾವಿರೋ ಹೋಮ್ ಸ್ಟೇಯಿಂದ ಜಸ್ಟ್ ಒಂದು ರೋಡ್ ಹಿಂಗೆ ಕ್ರಾಸ್ ಮಾಡಿದರೆ ಬೀಚ್. ದಿಸ್ ಇಸ್ ಪಡುಬಿದ್ರಿ ಬೀಚ್. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ವ್ಯೂ. ಸೊ ಇದು ಬೇಸಿಕಲಿ ಒಬ್ರದ್ದು ಮನೆ. ಸೊ ಇಲ್ಲಿ ಮೇಲೆ ಅವರು ರೂಮ್ಸ್ನ ಹೋಮ್ ಸ್ಟೇಗೆ ಬಿಟ್ಟಿದ್ದಾರೆ. ಸೊ ದೇರ್ ಆರ್ ಲೈಕ್ 3 rooms. ಒಂದು ಕಾಮನ್ ವೆರಂಡಾ ಏರಿಯಾ ಇದೆ. ಆ್ಯಂಡ್ ದಿಸ್ ಇಸ್ ಒನ್ ರೂಮ್, ದಿಸ್ ಇಸ್ ಒನ್ ರೂಮ್, ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ರೂಮ್ ದಟ್ ಸೈಡ್. ಇದು ನಾವಿರೋ ಅಂಥ ಹೋಮ್ ಸ್ಟೇ. ಸೊ ಬೀಚ್ ಇಲ್ಲೇ ಇದೆ. ಸನ್ನಿ ಮಾರ್ನಿಂಗ್ at ಪಡುಬಿದ್ರಿ ಬೀಚ್. ಖಾಲಿ ರೋಡು, ಪ್ರೈವೇಟ್ ಬೀಚ್ ಅಂತ ಅನಿಸುತ್ತೆ. ಯಾರೂ ಅಷ್ಟು ಜನ ಇಲ್ಲ ಇಲ್ಲಿ. ಸೊ ನಾಟ್ ರಿಯಲಿ ಅ ಕಮರ್ಷಿಯಲ್ ಪ್ಲೇಸ್. ಈ ಕಾಂಟ್ಯಾಕ್ಟ್ ನಮಗೆ ಥ್ರೂ ಅ ಫ್ರೆಂಡ್ ಸಿಕ್ಕಿದೆ. ನಾನು ಈ ಹೋಮ್ ಸ್ಟೇ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಜಸ್ಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ವಿಸಿಟ್. ನಾವಿರೋ ಹೋಮ್ ಸ್ಟೇಯಿಂದ ಒಂಚೂರು ಲಕ್ಸುರಿ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ. ಸೊ ವಿಚ್ ಕಾಸ್ಟ್ ಅರೌಂಡ್ 25,000 per night. ರೈಟ್ ಆಪೋಸಿಟ್ ಟು ದ ಬೀಚ್ ಇದೆ. ಇದು ಎಕ್ಸಾಕ್ಟ್ಲಿ ನಾವಿರೋ ಹೋಮ್ ಸ್ಟೇಯಿಂದ ಜಸ್ಟ್ 100 meters ಆಫ್ ವಾಕ್. ಫಸ್ಟ್ಗೆ ಅಂತ ಇಲ್ಲೇ ಉಡುಪಿಗೆ ಹೋಗುವಾಗ ಸಿಕ್ತು ಮಂದಾರ ವೆಜ್ ಅಂತ. ಸೊ ವಿ ಜಸ್ಟ್ ಗೋಯಿಂಗ್ ಇನ್ ಫಾರ್ ದ ಬ್ರೇಕ್ಫಾಸ್ಟ್. ಇಡ್ಲಿ ವಡಾ ಡಿಪ್, ಇಲ್ಲಿ ಬನ್ಸ್. ಹೆಂಗಿದೆ?
ನಂದು ಮಸಾಲೆ ದೋಸೆ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ನಂತರ ಶ್ರೀ ಕೃಷ್ಣ ಮಂದಿರ ಉಡುಪಿ. ಒಳ್ಳೆ ಪಾಸಿಟಿವ್ ಎನರ್ಜಿ ಜೊತೆ ದಿನನ ಶುರು ಇನ್ ಉಡುಪಿ ಶ್ರೀ ಕೃಷ್ಣ ಮಂದಿರ. ನಾವೀಗ ಬಂದಿದ್ದೀವಿ ದ ಫೇಮಸ್ ಹೋಟೆಲ್ ತಿಮ್ಮಪ್ಪ ಇನ್ ಉಡುಪಿ. ಸೊ ಇಲ್ಲಿ ಫಿಶ್ ಟ್ರೈ ಮಾಡಲೇಬೇಕು ಅಂತ ಇತ್ತು. ಸೊ ಫೈನಲಿ ದ ಟೈಮ್ ಹ್ಯಾಸ್ ಅರೈವ್ಡ್. ಆಲ್ಮೋಸ್ಟ್ ಟೈಮಿಂಗ 1:30. ತುಂಬ ಕ್ರೌಡ್ ಇದೆ, ವೆಯ್ಟಿಂಗಲ್ಲಿದ್ದಾರೆ ಜನ.